ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮರಳಿ ಮಡಿಲಿಗೆ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ನಾನು ಭಾವಿಸ್ತೀನಿ. ಇವಾಗ ಟೈಮು ಸುಮಾರು ಒಂದು 6:30 ಆಗಿದೆ. ಇದು ಹಂಪಿಯಿಂದ ನಾವು ಧರ್ಮಸ್ಥಳಕ್ಕೆ ಕೊಟ್ಟಿದ್ವಲ್ಲ, ಆ ಕಂಟಿನ್ಯೂ ಬ್ಲಾಗ್ ಆಗಿದೆ. ಸುಮಾರು 6:30ಗೆಲ್ಲ ಉಡುಪಿಗೆ ನಮ್ಮ ಬಸ್ ರೀಚ್ ಆಯ್ತು. ಅಂದ್ರೆ ಮಂಗಳೂರಿಗೆ ಹೋಗಿ ನಾವು ಧರ್ಮಸ್ಥಳಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ವು. ಆದ್ರೆ ಉಡುಪಿಗೆ ಒಂದು 6:30ಗೆ ರೀಚ್ ಆಯ್ತು. ಮತ್ತೆ ಅವಾಗ ನಾವು ಕಂಡಕ್ಟರ್ನ ಮತ್ತೆ ಕೇಳಿದ್ವಿ, ಇಲ್ಲಿಂದ ಮಂಗಳೂರಿಗೆ ಎಷ್ಟೊತ್ತಾಗುತ್ತೆ ಅಂತ ಹೇಳಿ. ಆದ್ರೆ ಅವರು ಇನ್ನ 2.5 ಜರ್ನಿ ಆಗುತ್ತೆ ಎಂದು. ಅವಾಗ ಮತ್ತೆ ನಾವು ಡ್ರೈವರ್ ಕಂಡಕ್ಟರ್ನ ವಿಚಾರಿಸ್ಕೊಂಡು ಉಡುಪಿಲೇ ಇಳ್ಕೊಂಡು, ಉಡುಪಿಯಿಂದ ಧರ್ಮಸ್ಥಳಕ್ಕೆ ನಾವು ಬಸ್ನ ಹತ್ಕೊಂಡ್ವಿ. ನಾವು ಚಿಕ್ಕಮಂಗ್ಳೂರ್ ಬಸ್ನ ಹತ್ಕೊಂಡು ಉಜ್ರೆಲ್ ಇಳ್ಕೊಂಡು ಅಲ್ಲಿಂದ ನಾವು ಧರ್ಮಸ್ಥಳಕ್ಕೆ ರೀಚ್ ಆದ್ವಿ. ನಾವು ಮಂಗ್ಳೂರ್ಗೆ ಹೋಗಿ ಏನಾದ್ರು ಧರ್ಮಸ್ಥಳಕ್ಕೆ ಬಂದಿದ್ರೆ ಅಲ್ಲಿಂದ ನಮ್ಗೆ 1 to ಡಬಲ್ ಜರ್ನಿ ಆಗ್ಬಿಡ್ತಾ ಇತ್ತು, ಇನ್ನೂ ಲೇಟ್ ಆಗ್ತಾ ಇತ್ತು. ನಾವೀಗ ಧರ್ಮಸ್ಥಳಕ್ಕೆ ರೀಚ್ ಆದಾಗ ಸುಮಾರು ಒಂದು 10 o'clock ಆಗ್ಬಿಡ್ತು. ಹಂಪಿಯಿಂದ ಧರ್ಮಸ್ಥಳಕ್ಕೆ ಹೋಗೋರು ಯಾರು ಇದ್ರೆ ಸ್ಲೀಪರ್ ಬಸ್ ಅಲ್ಲಿ ಹೋಗೋರು ಉಡುಪಿವರೆಗೂ ಹೋಗಿ ಅಲ್ಲಿಂದ ಸ್ಥಳಕ್ಕೆ ಹೋದ್ರೆ ಬೆಟರು, ಯಾಕಂದ್ರೆ ಟೈಮ್ ಸಹ ಸೇವ್ ಆಗುತ್ತೆ. ಹಾಗೆ ನಾವು ಇಲ್ಲಿ ಧರ್ಮಸ್ಥಳಕ್ಕೆ ರೀಚ್ ಆಗಿ ನಮ್ಮ ಅಕ್ಕನ ಮಗ ಆಲ್ರೆಡಿ ರೀಚ್ ಆಗಿದ್ದ. ಪಾಪ 5 ಗಂಟೆಗೆ ರೀಚ್ ಆಗಿದ್ದ ಅವನು. ಅಂದ್ರೆ ಅವ್ನು ಹುಣಸೂರಿಂದ ಬಂದಿದ್ದ. ಹುಣಸೂರಿಂದ ಬೇಗ ಬಂದ್ರೆ 1 4 to 5 hour ಜರ್ನಿ ಆಗುತ್ತೆ. ಅವ್ನು 5 o'clock ಎಲ್ಲ ರೀಚ್ ಆಗಿ ರೂಮ್ ಬುಕ್ಕಿಂಗ್ ಅಂತ ಹೇಳಿ ರೂಮ್ಸ್ ನ ಕೇಳಿದ್ದಾನೆ. ಇಲ್ಲಿ ಸಿಂಗಲ್ಸ್ಗೆಲ್ಲ ರೂಮ್ಸ್ ನ ಕೊಡೋದಿಲ್ಲ. ಹಾಗಾಗಿ ನಾವು ಬಂದ ತಕ್ಷಣ ಮೊದ್ಲು ಆ ರೂಮ್ ಬುಕ್ ನ ಮಾಡ್ಕೊಂಡು ನಂತರ ನಾವು ಇಲ್ಲಿ ಪಾಪುಗೆ ಕೂದಲನ್ನ ತೆಗ್ಸೋದಕ್ಕಂತ ಹೋಗ್ತಾ ಇದೀವಿ. ಟೆಂಪಲ್ ಅಲ್ಲಿ ಆಲ್ರೆಡಿ ದರ್ಶನ ಕ್ಲೋಸ್ ಆಗಿತ್ತು. ಅಂದ್ರೆ 10 o'clock ಎಲ್ಲ ಕ್ಲೋಸ್ ಮಾಡ್ತಾರೆ. ಮತ್ತೆ 12 o'clock ಇಂದ ದರ್ಶನನ ಶುರು ಮಾಡ್ತಾರೆ. ಅದು 2 o'clock ಕ್ಲೋಸ್ ಮಾಡ್ತಾರೆ ಅಂತ ಹೇಳಿ ನಾವು ಸ್ವಲ್ಪ ಬೇಗನೆ ಹೋಗಿ ಪಾಪುಗೆ ಕೂದಲು ತೆಗ್ಸಿ ಫ್ರೆಶ್ ಅಪ್ ಆಗಿ ದರ್ಶನ ಮಾಡೋದಕ್ಕೆ ಹೋಗೋಣ ಅಂತ ಹೇಳಿ ಬಂದ್ವಿ. ಆದ್ರೆ ಇಲ್ಲಿ ರಾಯನ್ ಅಂತೂ ತುಂಬಾನೇ ಹಠ ಮಾಡ್ತಿದ್ದ ಕೂದಲನ್ನ ತೆಗೆಸ್ಕೊಳ್ಳೋದಿಕ್ಕೆ. ಅದಕ್ಕೆ ಮೊದ್ಲು ಅವ್ರ ಅಪ್ಪ ಕೂದಲನ್ನ ತೆಗೆಸ್ಕೊಂಡು ನಂತರ ಅವನು ಸಹ ತೆಗೆಸ್ಕೊಂಡ. ಕೂದಲು ತೆಗ್ಸಿ ಸ್ವಲ್ಪ ಹೊತ್ತು ರಾಯನ್ ಅಂತೂ ತಲೆನೇ ಮುಟ್ಟಿ ನೋಡ್ಕೊಳ್ತಾ ಇದ್ದ, ಕೂದಲಿಲ್ವಲ್ಲ ಅಂತ ಹೇಳಿ. ಇನ್ನು ಕೂದಲೆಲ್ಲ ತೆಗೆಸ್ಕೊಂಡ ಆದ್ಮೇಲೆ ನೇತ್ರಾವತಿ ನದಿ ಕಡೆ ಹೊರಟ್ವಿ. ರಾಯನ್ಗೆ ವರ್ಷ ತುಂಬೋ ಮುಂಚೆನೆ ನಾನು 3 ಕಡೆ ಕೂದಲನ್ನ ತೆಗ್ಸಿ ಹಾಗೆ ಮನೇಲಿ ಇಟ್ಟಿದ್ದೆ. ಅದನ್ನು ಸಹ ನದಿಗ್ ಬಿಟ್ಟು ಅಲ್ಲಿ ನೀರ್ ಕಂಡೀಷನ್ ಹೇಗಿದೆ ಅಂತ ನೋಡ್ಕೊಂಡು ಸ್ನಾನನ ಮಾಡೋಣ ಅಂತ ಹೇಳಿ ಪ್ಲಾನ್ ನ ಮಾಡ್ಕೊಂಡ್ವಿ. ಯಾಕಂದ್ರೆ ನಮ್ ಮದ್ವೆ ಟೈಮಲ್ಲಿ ನಮ್ ಮದ್ವೆ ಆಗಿದ್ದು ಧರ್ಮಸ್ಥಳದಲ್ಲೇ. ಹಾಗಾಗಿ ಮದ್ವೆ ಟೈಮಲ್ಲಿ ನಾವು ನೇತ್ರಾವತಿ ನದಿಯಲ್ಲೇ ಸ್ನಾನ ಮಾಡಿದ್ದು. ಆದ್ರೆ ನಾವು ತುಂಬಾ ಅರ್ಲಿ ಮಾರ್ನಿಂಗ್ ರೀಚ್ ಆಗಿದ್ವಿ. ಅವಾಗ ಒಂದ್ 5 o'clock ಎಲ್ಲ ರೀಚ್ ಆಗಿದ್ವಿ. ಒಂದ್ 6:30ಗೆಲ್ಲ ಸ್ನಾನ ಎಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಎಲ್ಲ ಆಗಿದ್ವಿ. ಆ ವೆದರ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ಮಳೆಗಾಲ ಬೇರೆ, ಜೂನ್ ಅಲ್ಲ, ಹಾಗಾಗಿ ಮಳೆಗಾಲ ತುಂಬಾನೇ ಚೆನ್ನಾಗಿತ್ತು. ಆದ್ರೆ ಇವಾಗ ಬೇಸಿಗೆ ಆಗಿರೋದ್ರಿಂದ ನೀರ್ ಕಂಡೀಷನ್ ಹೇಗಿರುತ್ತೋ ಏನೋ ಅಂತ ಗೊತ್ತಿಲ್ಲ. ನೋಡಿ ಆಮೇಲೆ ಸ್ನಾನನ ಮಾಡೋದ ಬೇಡವಾ ಅಂತ ಹೇಳಿ ನಾನು ನನ್ನ ಹಸ್ಬೆಂಡ್ ಮಾತಾಡ್ಕೊಂಡು ನೇತ್ರಾವತಿ ನದಿಗೆ ರೀಚ್ ಆದ್ವಿ. ಇಲ್ಲಿ ನೀರಂತೂ ತುಂಬಾನೇ ಕಡಿಮೆ ಇತ್ತು. ಸ್ನಾನ ಮಾಡೋಕಂತೂ ಆಗಲ್ಲ ಅಂತ ಹೇಳಿ ನಾವಿಬ್ರು ಮಾತಾಡ್ಕೊಳ್ತಾ ಇದ್ವಿ. ಇನ್ನು ನಾನು ನನ್ನ ಹಸ್ಬೆಂಡ್ ನಮ್ಮ ಮದ್ವೆ ಟೈಮಲ್ಲಿ ನಾವು ಸ್ನಾನ ಮಾಡಿದ ಪ್ಲೇಸು ಮತ್ತೆ ಎಷ್ಟು ನೀರಿತ್ತಲ್ಲ ಆ ಟೈಮಲ್ಲಿ, ಚಳಿ ಬೇರೆ ಅಂತ ಹೇಳಿ ಮಾತಾಡ್ಕೊಂಡು ಹಾಗೆ ಸ್ವಲ್ಪ ಹೊತ್ತು ನದಿನ ನೋಡ್ತಾ ನಿಂತ್ಕೊಂಡ್ವಿ. ತುಂಬಾನೇ ಕಡಿಮೆ ನೀರಿತ್ತು. ಇಲ್ಲಂತೂ ಪಾಪುಗೂ ಸ್ನಾನ ಮಾಡ್ಸಕ್ ಆಗಲ್ಲ, ನಾವು ಮಾಡಕ್ ಆಗಲ್ಲ ಅಂತ ಹೇಳಿ ಕೂದಲನ್ನ ನದಿಗ್ ಬಿಟ್ಟು ನಾವು ರೂಮಲ್ಲಿ ಹೋಗಿ ಫ್ರೆಶ್ ಅಪ್ ಆಗೋಣ ಅಂತ ಅನ್ಕೊಂಡ್ವಿ. ರೂಮಿಗೆ ರೀಚ್ ಆಗಿ ಅಲ್ಲಿಂದ ಫ್ರೆಶ್ ಅಪ್ ಸಹ ಆಗಿ ನಾವು ದೇವ್ರ ದರ್ಶನಕ್ಕಂತ ಹೊರಟ್ವಿ. ಆಲ್ರೆಡಿ ತುಂಬಾನೇ ಲೇಟ್ ಆಗಿತ್ತು. 12 ಮೇಲ್ ಆಗ್ಬಿಟ್ಟಿತ್ತು. ಇನ್ನು 2 o'clockಗೆ ಕ್ಲೋಸ್ ಮಾಡ್ತಾರೆ ಅಂತ ಹೇಳಿ ದರ್ಶನನ ನಾವು ಸ್ವಲ್ಪ ಬೇಗನೆ ದರ್ಶನ ಮಾಡೋದಕ್ಕಂತ ಹೊರಟ್ವಿ. ದರ್ಶನ ಎಲ್ಲ ತುಂಬಾನೇ ಚೆನ್ನಾಗಾಯ್ತು. ಯಾಕಂದ್ರೆ ನಾವು ವೀಕೆಂಡ್ ಅಲ್ಲಿ ಹೋಗಿರ್ಲಿಲ್ಲ. ವೀಕೆಂಡ್ ಅಲ್ಲಿ ಹೋಗಿದ್ರೆ ತುಂಬಾನೇ ರಶ್ ಇರ್ತಾ ಇತ್ತು. ನಾವು ವೀಕ್ ಡೇಸ್ ಅಲ್ಲಿ ಹೋಗಿರೋದ್ರಿಂದ ರಶ್ ಸಹ ಕಡಿಮೆನೆ ಇತ್ತು. ದೇವ್ರ ದರ್ಶನನು ಅಷ್ಟೇ ತುಂಬಾನೇ ಚೆನ್ನಾಗಾಯ್ತು. ಹೀಗೆ ಸ್ವಲ್ಪ ಫೋಟೋಗಳನ್ನೆಲ್ಲ ತಗೊಂಡು ಟೆಂಪಲ್ ಇಂದ ಹೊರಗಡೆ ಬಂದ್ವಿ. ಇನ್ನು ಹೊರಗಡೆನು ಸ್ವಲ್ಪ ಫೋಟೋಸ್ನೆಲ್ಲ ತಗೊಳ್ಳೋಣ ಅಂತೇಳಿ ಫೋಟೋಸ್ ಎಲ್ಲ ತಗೊಳ್ತಾ ಇದ್ವಿ. ಆದ್ರೆ ತುಂಬಾನೇ ಬಿಸಿಲಿತ್ತು. ಜಾಸ್ತಿ ಫೋಟೋಸ್ ಏನು ತಗೊಳಕ್ಕೂ ಸಹ ಆಗ್ಲಿಲ್ಲ. ಟೈಮು ಆಲ್ರೆಡಿ 2 o'clock ಮೇಲ್ ಆಗ್ಬಿಟ್ಟಿತ್ತು. ಇನ್ನು ಪ್ರಸಾದನೇ ಊಟ ಮಾಡ್ಕೊಂಡು ನಾವು ರೂಮ್ಗೆ ಹೋಗ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೇಳಿ ಹೊರಟ್ವಿ. ಆದ್ರೆ ರಾಯನ್ ಅಂತೂ ಬರೋದಕ್ ರೆಡಿನೇ ಇರ್ಲಿಲ್ಲ. ಮಧ್ಯಾಹ್ನ ಆಗಿರೋದ್ರಿಂದ ಟೆಂಪಲ್ ಮುಂದೆ ಸ್ವಲ್ಪ ಖಾಲಿನೇ ಇತ್ತು. ಅವನಂತೂ ಕೆಳಗಡೆ ಬಿಟ್ಟಿದ್ವಿ, ಚೆನ್ನಾಗಿ ಓಡಾಡ್ತಾ ಇದ್ದ. ಆದ್ರೆ ನಮ್ಗೆ ಹೋಗಿ ಸ್ವಲ್ಪ ಹೊತ್ತು ಮಲ್ಕೊಂಡ್ರೆ ಸಾಕಪ್ಪ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಅನ್ಸಿತ್ತು. ನೈಟು ಬರ್ಬೇಕಾದ್ರೆ ಸ್ವಲ್ಪ ಟ್ರೆಕ್ಕಿಂಗ್ ಏರಿಯಾ ಆಗಿರೋದ್ರಿಂದ ಸರಿಯಾಗಿ ನಿದ್ದೆನೂ ಸಹ ಆಗಿರ್ಲಿಲ್ಲ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರೆ ಸರಿ ಹೋಗ್ಬೋದು ಅಂತ ಅನ್ಕೊಂಡು ಇವನನ್ನ ನಾವು ಬಾ ಅಂತ ಕರಿತಿದೀವಿ, ಆದ್ರೆ ಅವ್ನು ಬರ್ತಾ ಇಲ್ಲ.
ಓಕೆ ಫ್ರೆಂಡ್ಸ್, ನಾವು ಸ್ವಲ್ಪ ರೂಮಿಗೆ ಹೋಗಿ ರೆಸ್ಟ್ ಮಾಡಿ ಆಮೇಲೆ ನಾನು ಈವ್ನಿಂಗ್ ಇಂದ ಬ್ಲಾಗ್ ನ ಕಂಟಿನ್ಯೂ ಮಾಡ್ತೀನಿ. ನಾವು ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಎದ್ದು ಫ್ರೆಶ್ ಅಪ್ ಆಗೋಷ್ಟಲ್ಲಿ ಒಂದು 7 o'clock ಆಗ್ಬಿಟ್ಟಿತ್ತು. ಇನ್ನು ಈವ್ನಿಂಗ್ ಅಲ್ಲ, ಸ್ವಲ್ಪ ವಾಕಿಗೆ ಹೋಗಿ ಬರೋಣ ಅಂತ ಹೇಳಿ ಎದ್ದು ವಾಕಿಗೆ ಹೋದ್ವಿ. ಆಕ್ಚುಲಿ ನಮ್ ಪ್ಲಾನಿಂಗ್ ಇದ್ದು ಇವತ್ ನೈಟೇ ಹೊರಡ್ಬೇಕು ಅಂತ ಹೇಳಿ, ಯಾಕಂದ್ರೆ ಒಂದೇ ದಿನದಲ್ಲಿ ಧರ್ಮಸ್ಥಳ ಮತ್ತೆ ಕುಕ್ಕೆ ಸುಬ್ರಹ್ಮಣ್ಯ ದರ್ಶನ 2 ಕಡೆನೂ ಮುಗಿಸ್ಕೊಂಡು ಇವತ್ತೇ ರಿಟರ್ನ್ ಹೊರಟ್ಬಿಡೋಣ ಅಂತ ಹೇಳಿ ಬಸ್ನ ಬುಕ್ ಮಾಡ್ಕೊಂಡಿದ್ವಿ. ಆದ್ರೆ ಆಮೇಲೆ ಹೋಗಕ್ ಆಗಲ್ಲ ಅಂತ ಹೇಳಿ ನಾವು ಮಧ್ಯಾಹ್ನನೇ ಬಸ್ನ ಕ್ಯಾನ್ಸಲ್ ಮಾಡಿ ನಾಳೆಗೆ ಬಸ್ನ ಬುಕ್ ಮಾಡ್ಕೊಂಡ್ವಿ. ಯಾಕೆಂದ್ರೆ ಧರ್ಮಸ್ಥಳದಿಂದ ಕುಕ್ಕೆ ಸುಬ್ರಹ್ಮಣ್ಯಗೆ 1.5 hour ಜರ್ನಿ ಆಗುತ್ತೆ. ಅಲ್ಲಿಂದ ಮತ್ತೆ ನಾವು ರಿಟರ್ನ್ ಧರ್ಮಸ್ಥಳಕ್ಕೆ ಬಂದು ಮಂಗ್ಳೂರ್ಗೆ ರೀಚ್ ಆಗಿ ಬಸ್ನ ಕ್ಯಾಚ್ ಮಾಡ್ಬೇಕಿತ್ತು. ಆದ್ರೆ ಅಷ್ಟು ಟೈಮ್ ಇರ್ಲಿಲ್ಲ, ಬಸ್ ಮಿಸ್ ಆಗುತ್ತೆ ಅಂತ ಹೇಳಿ ನಾವು ಬಸ್ನ ಕ್ಯಾನ್ಸಲ್ ಮಾಡ್ಕೊಂಡು ನಾಳೆಗೆ ಬಸ್ನ ಬುಕ್ ಮಾಡ್ಕೊಂಡ್ವಿ. ಇನ್ನು ನೈಟ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ಪ್ಲೇಸ್ ವಾಕ್ ಮಾಡೋದಕ್ಕೆ, ವ್ಯೂಸು ಅಷ್ಟೇ ತುಂಬಾನೇ ಚೆನ್ನಾಗ್ ಕಾಣ್ತಾ ಇತ್ತು ನೈಟ್ ಅಲ್ಲಿ. ಬಿಸ್ಲಲ್ವಪ್ಪ ಅಂತ ಹೇಳಿ ಮಾತಾಡ್ಕೊಳ್ತಾ ಇದ್ವಿ. ಇಲ್ಲಿ ರಾಯನ್ ಮತ್ತೆ ಅವ್ರಪ್ಪ ವಾಕ್ ಮಾಡ್ತಿದ್ದಾರೆ. ಆದ್ರೆ ರಾಯನ್ ಅವ್ರ ಅಪ್ಪನ ಕೈ ಹಿಡ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಬಿಡು, ನಾನು ಒಬ್ನೇ ಹೋಗ್ತೀನಿ ಅಂತ ಹೇಳಿ ಓಡಾಡ್ತೀನಿ ಅಂತ ಹೇಳಿ ಹೇಳ್ತಿದ್ದಾನೆ. ಆದ್ರೆ ಅವ್ರ ಅಪ್ಪ ಕೈನ ಬಿಡ್ತಿಲ್ಲ. ವೆಹಿಕಲ್ಸ್ ಎಲ್ಲ ಬರ್ತಾ ಇತ್ತು. ಅದಕ್ಕೆ ನಾನು ಇನ್ನು ಸ್ವಲ್ಪ ಕೈನ ಬಿಟ್ಟು ನೋಡಿ ಅವ್ನ್ ಏನ್ ಮಾಡ್ತಾನೆ ಅಂತ ಹೇಳಿದ್ಮೇಲೆ ನನ್ನ ಹಸ್ಬೆಂಡ್ ಸ್ವಲ್ಪ ಅವ್ನ ಕೈನ ಬಿಟ್ರೆ ಅವನಂತೂ ನಮ್ ಪಕ್ಕ ಬರೋದಕ್ಕೆ ರೆಡಿ ಇಲ್ಲ. ರೋಡಲ್ಲಿ ನಾನು ಒಬ್ನೇ ಹೋಗ್ತೀನಿ, ನೀವ್ ಯಾರು ನನ್ ಕೈನ ಇಟ್ಕೋಬೇಡಿ, ನನ್ ಪಕ್ಕ ಬರ್ಬೇಡಿ ಅಂತ ಹೇಳಿ ಆಟ ಮಾಡ್ತಿದ್ದ. ಇನ್ನು ಅವ್ರ ಅಪ್ಪನ ಹತ್ರ ಸಾಕಾಗಿ ನನ್ನ ಹತ್ರ ಬಂದ. ಸ್ಟಾರ್ಟಿಂಗ್ ನಾವು ಧರ್ಮಸ್ಥಳಕ್ಕೆ ಮಾರ್ನಿಂಗ್ ಬಂದಾಗ ಏನನ್ನು ಸಹ ಸರಿಯಾಗಿ ನಾನು ಅಬ್ಸರ್ವ್ ಮಾಡಕ್ಕೆ ಆಗ್ಲಿಲ್ಲ, ಯಾಕಂದ್ರೆ ಲೇಟ್ ಆಗಿತ್ತು ಮತ್ತೆ ಸ್ವಲ್ಪ ಬಿಸಿಲಿರೋದ್ರಿಂದ ನಾವು ಅಬ್ಸರ್ವ್ ಮಾಡಿರ್ಲಿಲ್ಲ. ಇಲ್ಲಿ ನೈಟ್ ಅಂತೂ ವ್ಯೂಸ್ ತುಂಬಾನೇ ಚೆನ್ನಾಗ್ ಕಾಣ್ತಾ ಇತ್ತು. ಹಾಗೆ ಎಂಟ್ರೆನ್ಸ್ ಅಲ್ಲಿ ಇಲ್ಲೊಂದ್ ಗಂಟೆ ಇದೆ, ತುಂಬಾನೇ ಚೆನ್ನಾಗ್ ಕಾಣ್ತಾ ಇತ್ತು. ಮಾರ್ನಿಂಗ್ ಗಿಂತ ನೈಟ್ ವ್ಯೂಸ್ ಅಂತ ಇಲ್ಲಿ ತುಂಬಾನೇ ಚೆನ್ನಾಗಿರುತ್ತೆ. ಎದುರುಗಡೆ ಇಲ್ಲೊಂದು ಶಿವಂದು ಸ್ಟ್ಯಾಚೂಸ್ ಇದೆ ನೋಡಿ, ಅದಂತೂ ತುಂಬಾನೇ ಚೆನ್ನಾಗಿತ್ತು ನೋಡೋದಕ್ಕೆ. ಇನ್ನು ಸ್ವಲ್ಪ ಹಾಗೆ ಮುಂದೆ ಬಂದ್ರೆ ಇಲ್ಲಿ ಮಾಹಿತಿ ಕಚೇರಿ ಇದೆ. ನಮ್ಗೆ ಏನಾದ್ರು ಇನ್ಫಾರ್ಮೇಶನ್ ಬೇಕಾದ್ರೆ ಇಲ್ಲಿ ಬಂದು ಕಲೆಕ್ಟ್ ಮಾಡ್ಕೋಬಹುದು. ಹಾಗೆ ನಾವೇನಾದ್ರು ಆನ್ಲೈನ್ಸ್ ಅಲ್ಲಿ ರೂಮ್ಸ್ ಗಳನ್ನ ಬುಕ್ ಮಾಡಿದ್ರೆ ಇಲ್ಲಿ ಬಂದು ಯಾವ ಹೋಟೆಲ್ ಯಾವ ರೂಮು ಅಂತ ಹೇಳಿ ಚೆಕ್ ಮಾಡ್ಕೊಂಡು ನಾವು ರೂಮ್ಗೆ ರೀಚ್ ಆಗ್ಬೋದು.
ಇನ್ನು ವಾಕ್ ಎಲ್ಲ ಮುಗಿಸ್ಕೊಂಡು ಊಟನೂ ಸಹ ಮುಗಿಸ್ಕೊಂಡು ರೂಮ್ಗೆ ಹೋಗೋಣ ಅಂತ ಹೇಳಿ ನಾವು ರೂಮ್ಗೆ ಹೊರಟ್ವಿ. ಹಾಗೆ ಇಲ್ಲಿ ಧರ್ಮಸ್ಥಳದ್ದೇ ಒಂದು ಬಟ್ಟೆ ಮಳಿಗೆ ಇತ್ತು, ಅಲ್ಲಿಗೆ ಹೋಗೋಣ, ಡ್ರೆಸ್ಸಸ್ ಎಲ್ಲ ಹೇಗಿದೆ ಅಂತ ನೋಡೋಣ ಅಂತ ಹೇಳಿ ಹೋಗ್ತಾ ಇದೀವಿ. ನಮ್ಮ ಅಕ್ಕನ ಮಗ ರಾಹುಲ್ ನೆಕ್ಸ್ಟ್ ಡೇಗೆ ಬಟ್ಟೆನ ತಂದಿರ್ಲಿಲ್ಲ, ಯಾಕೆಂದ್ರೆ ಇನ್ನೇನು ನೈಟೇ ಹೊರಟ್ಬಿಡ್ತಾರಲ್ಲ, ನಾನು ರಿಟರ್ನ್ ಬಂದ್ಬಿಡೋಣ ಅಂತ ಹೇಳಿ. ಪಾಪ ಅವನು ಬಟ್ಟೆನ ಪ್ಯಾಕ್ ಮಾಡ್ಕೊಂಡ್ ಬಂದಿರ್ಲಿಲ್ಲ, ಅದಕ್ಕೆ ಅವನಿಗೆ ಒಂದು ಡ್ರೆಸ್ ನ ಕೊಡ್ಸೋಣ ಅಂತ ಬಂದ್ವಿ. ರಾಹುಲ್ಗೆ ನಿಮ್ಗೆ ಯಾವ ಡ್ರೆಸ್ ಬೇಕು ಅದನ್ನ ನೀನ್ ಸೆಲೆಕ್ಟ್ ಮಾಡ್ಕೊ ಅಂತ ಹೇಳಿ ನಾವು ರಾಯನೇ ಎತ್ಕೊಂಡ್ ನಿಂತಿದೀವಿ. ಯಾಕಂದ್ರೆ ಅವನಂತೂ ಎಲ್ಲಾ ಬಟ್ಟೆನೂ ತೆಗ್ದು ಬಿಸಾಡ್ತಿದ್ದ. ಆಮೇಲೆ ಯಾಕಪ್ಪ ಬೇಕು ಅಂತ ಹೇಳಿ ನಾವು ಅವ್ನ ಎತ್ಕೊಂಡ್ ಮಾತಾಡಿಸ್ತಾ ಇದೀವಿ. ಬಟ್ಟೆ ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿತ್ತು, ಪ್ರೈಸ್ ಓಕೆ, ಒಂದು ಅವರೇಜ್ ಪ್ರೈಸ್ ಅಲ್ಲಿ ಇತ್ತು. ಇನ್ನು ಬಟ್ಟೆನೆಲ್ಲ ತಗೊಂಡು ನಾವು ನಮ್ ರೂಮ್ ಕಡೆ ಹೊರಟ್ವಿ. ಓಕೆ ಫ್ರೆಂಡ್ಸ್, ನಾನು ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನಾಳೆ ಮಾರ್ನಿಂಗ್ ನಾವು ಕುಕ್ಕೆ ಸುಬ್ರಹ್ಮಣ್ಯ ಓಡ್ಬೇಕಾಗಿದೆ. ನೆಕ್ಸ್ಟ್ ನಾನು ಮಾರ್ನಿಂಗ್ ಇಂದ ಬ್ಲಾಗ್ ನ ಕಂಟಿನ್ಯೂ ಮಾಡ್ತೀನಿ. ಪೂರ್ತಿ ವಿಡಿಯೋ ನೋಡಿದ್ದೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ, ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ನ ಇನ್ನೂ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನನ್ನ ಚಾನಲ್ ನ ಸಪೋರ್ಟ್ ಮಾಡಿ. ನಾಳೆ ಬ್ಲಾಗ್ ನೊಂದಿಗೆ ಸಿಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಶುಭರಾತ್ರಿ.